ಸಾಯಂಕಾಲ ಎಕ್ಸ್‌ಪ್ರೆಸ್ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಇದು ಜನಪರ. ರೈತ ದೇಶದ ಬೆನ್ನೆಲುಬು ಅಂತಾರೆ. ಈ ರೈತನ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಬಂದಿದೆ ಅಂತಂದ್ರೆ ಉದಾಹರಣೆ ಇಲ್ಲಿದೆ. ಹಾಗಂದ್ರೆ ಇತ್ತೀಚಲಾಗಿ ನಮ್ಮ ಹತ್ರ ಏನು ಸಕ್ಕರೆ ಕಾರ್ಖಾನೆಗಳ ಒಂದು ನೀತಿಯನ್ನ ಖಂಡಿಸಿ, ಏನು ಸಕ್ಕರೆ ಕಾರ್ಖಾನೆಯಿಂದ ಬರ್ತಕ್ಕಂಥ ಬಾಕಿ ಹಣವನ್ನ ಖಂಡಿಸಿ ಇವತ್ತು ಆಲ್ಮೇಲ್ ತಾಲೂಕು ಅಂದ್ರೆ ಸಿಂದಗಿ ತಾಲೂಕಿನ ಮತ್ತು ಆಲ್ಮೇಲ್ ತಾಲೂಕಿನ ಹಳ್ಳಿಗಳಿಂದ ಕಬ್ಬು ಕಟಾವುದಾರರ ಸಂಘದ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಂದಿದ್ದಾರೆ. ಆ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ತಮ್ಮ ಅಳಲನ್ನ ಯಾವ ರೀತಿ ತೋಡ್ಕೋತಾ ಇದ್ದಾರೆ ಅನ್ನೋದನ್ನ ಅವ್ರನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಮಾಂತೇಶ್ ಕತ್ತಿ ಅಂತ ಹೇಳಿ ಸರ್. ಎಲ್ಲಿಂದ ಬಂದಿದ್ದೀರಿ ಸರ್? ಆಮೇಲೆ ಕಡ್ನಿಯಿಂದ ಬಂದಿದ್ದೀವಿ ಸರ್. ಕಡ್ನಿಯಿಂದ ಬಂದಿದ್ದೀರಿ, ಹೇಳಿ ಸರ್ ಏನ್ ಸಮಸ್ಯೆ? ಸರ್ ಸಮಸ್ಯೆ ಎಲ್ಲಕ್ಕೇನ್ರಿ, ನಾವು 2023-24ನೇ ಸಾಲಿಗೆ ಕಬ್ಬು ಕಟಾವು ಮಾಡಿದ್ದೇವ್ರಿ. ಕಬ್ಬು ಕಟಾವು ಮಾಡಿ ಸಾಗಾಣಿಕೆ ಮಾಡಿದ್ದೇವೆ ಸರ್ KPR ಫ್ಯಾಕ್ಟ್ರಿಗೆ. ಅವರು ಅದ್ರ ಬಗ್ಗೆ ಮಹಾರಾಷ್ಟ್ರದೊಳಗೆ 114 ರೂಪಾಯಿ ರೇಟ್ ಪ್ರತಿ 3 ವರ್ಷಕ್ಕೊಮ್ಮೆ ಹೆಚ್ಚಾದಾಗೊಮ್ಮ ಅವರು ನಮ್ಗೆ ದುಡ್ಡು ಹಾಕ್ತಿರು. 3 ವರ್ಷಕ್ಕೊಮ್ಮೆ ಹೆಚ್ಚುವರಿ ದುಡ್ಡು ಹಾಕ್ತಿರು. ಆದ್ರೆ ಈ ವರ್ಷ ಅವರೊಂದು ವಿಮುಖ ನೀತಿ ನಮ್ಗೆ ಇದು ಮಾಡಿ ಈ ವರ್ಷ 114 ರೂಪಾಯಿ ಹಾಕ್ಲಾರ್ಬಿಟ್ಟಿಗೆ ನಾವು ಸಾಕಷ್ಟು ಅವ್ರ ಮುಂದೆ ಹೋರಾಟ ಮಾಡಿದ್ರು ಇನ್ನ ನಮ್ದು 50% ದುಡ್ಡು ಅವ್ರು ಕೊಡ್ಬೇಕಾಗ್ಯದ. ಎಷ್ಟು ತಿಂಗಳ ಬಾಕಿ ಇದೆ ಸರ್? ಕನಿಷ್ಠ 2 ವರ್ಷ ಆಯ್ತು ಸರ್. ಅವರು 2 ವರ್ಷದಿಂದ ಬಾಕಿ ಕೊಟ್ಟಿಲ್ಲ. ವೀಕ್ಷಕರು ಇದನ್ನ ಎಲ್ಲೋ ಒಂದ್ ಕಡೆ ಖಂಡಿಸ್ಬೇಕಾಗತ್ತೆ. ಎಲ್ಲೋ ಯಾವ್ದೋ ಒಂದು ಬಿಲ್ಲುಗಳನ್ನ ಸರ್ಕಾರ ಎತ್ತುತ್ತೆ, ಯಾವುದೋ ಐಷಾರಾಮಿ ಸಂಸ್ಕೃತಿಗಳಿಗೆ ಆ ಹೆಸರಲ್ಲಿ ಕೋಟಿಗಟ್ಟಲೆ ದುಡ್ಡನ್ನ ಎತ್ತುತ್ತಾರೆ. ಇಂಥ ಫ್ಯಾಕ್ಟರಿಗಳಿಗೆ ಒಂದು ವಾರ್ನಿಂಗ್ ಮಾಡುವ ಮೂಲಕ ಸಕ್ಕರೆ ಸಚಿವರ ನಾಡಿನಲ್ಲಿ ಇಂಥದೊಂದು ಅಂದ್ರೆ 2 ವರ್ಷದಿಂದ ಏನು ಕಬ್ಬು ಬೆಳೆಗಾರರ ಕಬ್ಬು ಕಟಾವುದಾರರ ಬಾಕಿ ಹಣವನ್ನು ಕೊಟ್ಟಿಲ್ಲ ಅನ್ನೋದೇನಿದೆಯಲ್ಲ, ಇದು ದುರಂತ ಅನ್ನಬಹುದು. ಸರ್ ಮುಂದೆ ಹೇಳಿ. ಅದೇ ಸರ್, ಅದಕ್ಕೆ ನಾವು ಅವ್ರ ಫ್ಯಾಕ್ಟ್ರಿ ಮುಂದೆ ಅವರತ್ತು ಧರಣಿ ಸತ್ಯಾಗ್ರಹ ಮಾಡಿದಾಗ ಕೆಲವು ನಮ್ಮ SC ಸಾಹೇಬರು ಮತ್ತು ತಹಸೀಲ್ದಾರ್ ಸಾಹೇಬರು, CPI ಸಾಹೇಬರು, DYSP ಸಾಹೇಬರು ಎಲ್ಲ ನಮ್ಗೆ ಸಂಧಾನ ಸಭೆ ತಗೊಂಡು 50% ಹಣ ಇಸ್ಬಿಡಿದ್ರು ಸರ್. ಉಳಿದ 50% ಹಣಕ್ಕೆ ನಾವು ಬೇಡಿಕೆ ಇಟ್ರು ಅವ್ರು ಇನ್ನೂ ತನ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಸರ್. ಕೆಲವಂತಾರೆ ಅವರು ಇಲ್ಲ, ಅವ್ರ ಜೊತೆ ಚರ್ಚೆ ಆಯ್ತಾ? ಇಲ್ಲ, ಅವ್ರು ನಮ್ಗೆ ಸ್ಪಂದನೆ ಮಾಡ್ತಾ ಇಲ್ಲ ಸರ್. ಅವರು ಕಾರ್ಖಾನೆಯವರು ನಾವ್ ಏನ್ರ ಹೆಚ್ಚಿಗೆ ಕೇಳಕ್ ಹೋದ್ರೆ ನಮ್ಗೆ ಅಗ್ರಿಮೆಂಟ್ ಮಾಡ್ಕೊಳಲ್ಲ ಅಂತ ಹ್ಯಾರಾಸ್ಮೆಂಟ್ ಮಾಡ್ತಾರೆ ನಮ್ಮ ರೈತರಿಗೆ. ಗಾಡಿಯವ್ರಿಗೆ ನಿಮ್ ಗಾಡಿನೇ ನಮ್ ಕಾರ್ಖಾನೆಗೆ ಬೇಡ, ನೀವೆಲ್ಲರೂ ಹೋರಿ, ನಮ್ ಬಲ್ಲಿ ಬರ್ಬೇಡ್ರಿ, ಹಿಂಗ ಒಟ್ಟು ನಮ್ದು ಸಕ್ಕರೆ ಕಾರ್ಖಾನೆಗಳ ಹರಾಸ್ಮೆಂಟ್ ಅಂದ್ರೆ ಅವರು ತೊಂದರೆಯನ್ನ ಯಾವ ರೀತಿ ಕೊಡ್ತಾರೆ ಅನ್ನೋದ್ರ ಕುರಿತಾಗಿ ನಮ್ಮ ಜೊತೆ ಇನ್ನೋರು ಇದಾರೆ. ಸರ್ ತಮ್ಮ ಹೆಸರು? ನನ್ನ ಹೆಸರು ಶಶಿಧರ್ ನೈಕೋಡಿ. ಸರ್ ಎಲ್ಲಿಂದ ಸರ್? ಆಲ್ಮೇಲ್ ಹೇಳಿ ಸರ್. ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರ ಸಂಘದ ಅಧ್ಯಕ್ಷರು ನಾವು. ಏನಪ್ಪಾ ಅಂತಂದ್ರೆ ನಾವು ಹಲವಾರು ಸಾರಿ ಅವ್ರಿಗೆ ಮನವಿ ಮಾಡಿಕೊಂಡ್ರು ನಮ್ಮ ನೋವನ್ನ ಅವರು ಆಲಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಹೋದ ವರ್ಷ ಫ್ಯಾಕ್ಟ್ರಿ ಬೀಗ ಜಡಿದು ನಾವು ಹೋರಾಟ ಮಾಡಿದ ತಕ್ಷಣ ಅವರು ಏನಾದ ಕೆಲವೊಂದು ಜನರಿಗೆ 28 ರೂಪಾಯಿ ಹಾಕಿದ್ರು, ಇನ್ನೂ ಕೆಲವೊಂದು ಜನರಿಗೆ 57 ರೂಪಾಯಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದಕ್ಕೋಸ್ಕರ ನಾವೇನು ಮನಗಂಡು ಎಲ್ಲರೂ ನಮ್ಮ ವಾಹನ ಮಾಲೀಕರೆಲ್ಲ ಸೇರ್ಕೊಂಡು ಇವತ್ತ DC ಅವರು ಮನವಿ ಕೊಟ್ಟು ನೀವು ಮುಂದಿನ ದಿನಮಾನದಾಗ ಇನ್ನು ಅದು ಬಾಕಿ ಹಣ ಹಾಕ್ಲಿಲ್ಲ ಅಂದ್ರೆ ನಾವು KPR ಫ್ಯಾಕ್ಟ್ರಿಗೆ ಖಂಡಿತವಾಗಿ ಚಾವಿ ಹಾಕ್ತೀವಿ ಅಂತ ಹೇಳಿ ಒಂದು ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ಬೇಕಾಗ್ತದೆ. ಅಲ್ಲ, ಈಗ ಕಬ್ಬು ಕಟಾವುದಾರರಿಗೆ ಟೋಟಲ್ ಎಷ್ಟು ಜನ ಇದಾರೆ ಅಲ್ಲಿ, ಯಾವ ರೀತಿ ಅವರಿಗೆ ದುಡ್ಡು ಬರಬೇಕಾಗಿದೆ ಅನ್ನೋದು ವಿವರವಾಗಿ ಹೇಳಿ. ಈಗ ಟೋಟಲ್ 620 ಗಾಡಿ ಅಗ್ರಿಮೆಂಟ್ ಆಗ್ತಾವ್ರಿ. ನಾವೇನದ ಮಹಾರಾಷ್ಟ್ರದಿಂದ ನಾವು ಲೇಬರ್ಗಳು ತೊಗೊಂಡಿರ್ತೀವಿ. ಯಾಕಂದ್ರೆ ಹಗಲು ರಾತ್ರಿ ಬಿಸಿಲು ಅನ್ನೋದೇ ಅವರು ದುಡಿತಾರ. ಅವ್ರು ಬರ್ತಕ್ಕಂಥ ಬಾಕಿ ಹಣ ಇವರು ನಮ್ KPR ಫ್ಯಾಕ್ಟ್ರಿ ಇಟ್ಕೊಂಡಾರ. ಮತ್ತೆ ಮೇಲಾಗಿ ಏನದ ಅವ್ರಿಗೆ ನಾವು ಈ ಹಣ ಕೊಡ್ಲಿಲ್ಲ ಅಂದ್ರೆ ಅವ್ರು ನಮ್ಮ ಹತ್ರ ಕಬ್ಬು ಕಡಿಯೋಕೆ ಬರೋದೇ ಇಲ್ಲ. ಒಂದ್ ವೇಳೆ ನಾವು ಕೊಡದೆ ಹೋದಿಲ್ಲ, ಅವ್ರು ಓಡ್ ಹೋದ್ರ ಅಂದ್ರೆ ನಾವು ಎಲ್ಲಾ ಗಾಡಿ ಮಾಲಕರು ಊರ್ಲ್ ಹಾಕೊಳ್ಳುವಂತ ಪರಿಸ್ಥಿತಿ ಬರ್ತದೆ. ನಮ್ KPR ಫ್ಯಾಕ್ಟ್ರಿ ಏನ್ ಮಾಡ್ತಾರೆ, ಕೊಡದೆ ನಮಗೆ ಅಗ್ರಿಮೆಂಟ್ ಸಲುವಾಗಿ 5 ಲಕ್ಷ ರೂಪಾಯಿ ಕೊಡ್ತಾರೆ. ನಾವು ಇನ್ನು ಮುಂಗಡ ಹಣವಾಗಿ 15 ಲಕ್ಷ ರೂಪಾಯಿ ಕೈಲಿ ಹಾಕಿ ನಾವು ತಂದು ಕೊಡ್ತೀವಿ. ಇಂತ ವ್ಯವಸ್ಥೆ ಒಳಗಿದ್ದಾಗ ಇವ್ರು ಕೂಲಿ ಕಾರ್ಮಿಕರ ಹಣ ಕೊಡ್ಲಿಲ್ಲ ಅಂತಂದ್ರೆ ನಾಳೆ ಅವ್ರು ಬರಿಲ್ಲ ಅಂದ್ರೆ ನಮ್ ಗಾಡಿ ಮಾಲಕರದು ಊರ್ಲ್ ಹಾಕುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ತಾವು DC ಅವ್ರಿಗೆ ಮುಖಾಂತರ ಇದು ಮನವಿ ಕೊಡಕ ಇಲ್ಲಿ ಬಿಜಾಪುರ. ಈಗ 114 ರೂಪಾಯಿ ಏನದು 114 ಆಗ್ಬೇಕು, 58 ರೂಪಾಯಿ ಆಗ್ಬೇಕು, ಟೋಟಲ್ 114 ರೂಪಾಯಿ ಕಂಪ್ಲೀಟ್ ಆಗ್ಬೇಕು. ಈಗ 57 ರೂಪಾಯಿ ಇಷ್ಟೇ ಕಂಪ್ಲೀಟ್ ಮಾಡಿದಾರೆ ಅವರು. 114 ಆಗ್ಬೇಕು. ಅದನ್ನು ಪರ್ ಟನ್ನಿಗೆ 114 ರೂಪಾಯಿ ಅಂತ ಅಮೌಂಟ್ ಬರ್ಬೇಕು ಪರ್ ಟನ್ನಿಗೆ. ಇದಿಷ್ಟು ಅಂದ್ರೆ ಒಟ್ಟಿನಲ್ಲಿ KPR ಫ್ಯಾಕ್ಟರಿ ಅಲ್ಲ ಅದು. ಇದು ಮತ್ತೆ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ಇಲ್ಲೇ ಇದ್ದಾರೆ. ಅವ್ರಿಗೆ ಏನ್ರ ಮನವಿ ಮಾಡಿದ್ರೆ ಹೇಳಿದ್ರ? ಇದಕ್ಕಿಂತ ಪೂರ್ವದಾಗ ಅವ್ರಿಗೆ ಒಂದು ಮನವಿ ಮಾಡಿವಿ. ಆ ಮನವಿ ಮಾಡಿದ ತಕ್ಷಣ ಅವ್ರು ಯಾವುದೇ ಸ್ಪಂದನೆ ಕೊಡ್ಲೇ ಹೋದಾಗ ನಾವು ಅಹೋರಾತ್ರಿ ಧರಣಿ ಸತತವಾಗಿ 7 ದಿನ ಮಳೆ ಬಿಸಿಲು ಅನ್ನೋದು ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ. ಎಲ್ಲಿ? ಆಲ್ಮೇಲೆ KPR ಶುಗರ್ ಫ್ಯಾಕ್ಟ್ರಿ ಎದುರುಗಡೆನೆ. KPR ಶುಗರ್ ಫ್ಯಾಕ್ಟರಿ ಎದುರುಗಡೆ ಇವರು ಪ್ರತಿಭಟನೆ ಮತ್ತು ಸತ್ಯಾಗ್ರಹ ಮಾಡೋದ್ರ ಮೂಲಕ ಎಚ್ಚರಿಸಿದ್ರು ಕೂಡ ಈ ಫ್ಯಾಕ್ಟರಿ ಎಚ್ಚೆತ್ತುಕೊಂಡಿಲ್ಲ. ಹಾಗಾಗಿ ಇಲ್ಲಿಯ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರಿಗೆ ಇದು ಪಕ್ಷಾತೀತವ ಅಂತಕ್ಕಂಥ ವಿಚಾರ ಹೊರಹೊಮ್ಮುತ್ತೆ. ಇನ್ನೋರ್ವ ಯುವ ನಾಯಕರು ಹೇಳಿ ಸರ್, ಯಾವ ರೀತಿ ನಿಮ್ಮ ಪ್ರತಿಭಟನೆ ಇತ್ತು, ಮುಂದೆ ಏನ್ ಮಾಡಬಹುದು? ಸರ್ ನಮಗ ಕೆಲವೊಂದು ದುಡ್ಡು ಕೊಟ್ಟಾರಿ, 28 ರೂಪಾಯಿ 50 ಪೈಸೆ ಕೊಡ್ಬೇಕು, ಇನ್ನ 57 ರೂಪಾಯಿ ಒಂದು ಕೊಡ್ಬೇಕು.
ಅವರು ಕೊಡ್ಲಿಕ್ಕಂದ್ರ ಅಲ್ಲಿ ನಾವು ಮತ್ತೆ ಸತ್ಯಾಗ್ರಹ ಹಮ್ಮಿಕೋತೀವಿ. ಮತ್ತೆ ಸಾರ್ ಫ್ಯಾಕ್ಟ್ರಿ ಬೀಗ ಹಾಕ್ತಿವಿ. ಅವ್ರು ಏನ್ ಮಾಡ್ತಾರ ಮತ್ತೆ ಸಚಿವರು ಮನೆ ಕೊಡ್ತೀವಿ, DC ಅವ್ರಿಗೆ ಒಂದು ಕೊಟ್ಟಿವಿ. ಈಗ ಆಲ್ರೆಡಿ ಇಷ್ಟೇ ಸರ್. ಮತ್ತೆ ಅಜರ್ ನೀವ್ ಹೇಳ್ರಿ ಏನೇನಾಗಿತ್ತದ ಅಲ್ಲಿ? ಅಲ್ಲೇನು ರೊಕ್ಕ ಬೇಡ್ಕೊ ನಾವು ಮಾಲಕ್ ಕೊಟ್ಟ ಕೊಡ್ತೀವಿ, ನಿಮ್ಗೆಲ್ಲ ಕೂಡ ಮಾತಾಡ್ರಿ. ಮಾಲಕರು ನಿಮ್ಗೆ ಏನ್ ಹರಾಸ್ಮೆಂಟ್ ಹೆಂಗ್ ಮಾಡ್ಯಾರ್ರಿ? ನಮಗ್ ಒಂದು ಈಗ 14 ವರ್ಷ ಪೇಟೆ ನಮ್ಗೆ ಗಾಡಿ ದುಡ್ದವ್ರಿ. ಕೈಲಿ ರೊಕ್ಕ ಬಡ್ಡಿ ಹಂಗ ಹಾಕಿ ನಾವು ಟೋಳಿ ತಂದಿವಿ. ಎಲ್ಲಿ ಟೋಳಿ ತಂದು ದುಡ್ಸಿವಿ. ಮಹಾರಾಷ್ಟ್ರದಿಂದ ಬರ್ತಾರೇನ್ರಿ? ಮಾಸ್ಟರ್ ಅಂದ್ರೆ ಆ ಮಂದಿ ನಾವು ಕೈಲಿ ರೊಕ್ಕ ಕೊಟ್ಟಿ ಹೊಲ ಮನಿ ಮಾರಿ ನಾವು ಅವ್ರು ಕುಡಿಯಬೇಕು ತಂದವ್ರಿಗೆ. ಇವ್ರು ನಮಗ್ ಕೊಟ್ಟಿಲ್ಲ. ನಮಗ್ ಕೊಡೋದೇ 50% ಕೊಟ್ಟಿನ, 50% ಕೊಟ್ಟಿಲ್ಲ. 58% ಕೊಟ್ಟಿದ್ರೆ ನಾವು 114 ರೂಪಾಯಿ ಕೊಡ್ಬೇಕು ಅಂದ್ರೆ ಒಬ್ಬರಿಗೆ ಒಂದು ಟನ್ನಿಗೆ. ಒಂದು ಟನ್ನಿಗೆ 114 ರೂಪಾಯಿದಾಗ 57% ಕೊಟ್ಟಾರ. ಇನ್ನ 57% ಕೊಡ್ಬೇಕು. ಇದು ಅಂದ್ರೆ ನೋಡಿ, ಒಬ್ಬ ಅನಕ್ಷರಸ್ಥ ಇರ್ತಕ್ಕಂಥ ಒಬ್ಬ ಅಜ್ಜರು ಕೂಡ ಈ ರೀತಿ ಒಂದು ವಾಸ್ತವಸ್ಥಿತಿಯನ್ನ ತನ್ನ ಎದುರಿಗೆ ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರಕ್ಕೆ ಏನಾಗಿದೆ ಅಂತಕ್ಕಂಥ ಪರಿಸ್ಥಿತಿ ಇಲ್ಲಿ ಕಾಡುತ್ತೆ. ಒಟ್ಟಾರೆ ಏನು KPR ಅಂತಕ್ಕಂಥ ಈ ಶುಗರ್ ಫ್ಯಾಕ್ಟರಿ ರೈತ ಏನು ಕಬ್ಬು ಕಟಾವುದಾರರನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋತಾ ಇಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೋರ್ವ ನಾಯಕರಿರ್ತಕ್ಕಂಥ ದಲಿತ ನಾಯಕರ ತಾವು ಕೂಡ ಸಾಕಷ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ. ಈ ಕಬ್ಬು ಕಟಾವುದಾರರ ಸಮಸ್ಯೆ ತಮ್ಮದರಿಗೆ ಗಮನ, ಇದನ್ನ ಸರ್ಕಾರ ಗಮನಕ್ಕೆ ಯಾವ ರೀತಿ ನೀವು ಸೆಳಿತೀರಿ? ಈಗ ಸರ್ಕಾರ ಅಹಿಂದ ಪರವಾಗಿ ಐತೆ ಸರ್ಕಾರ ಹೇಳ್ಕೊತ ಬಂದಿದೆ. ಈಗ ರೈತರೇನು ಅಹಿಂದ ಪರವಾಗಿ ಅಲ್ವಾ ಅನ್ನುವಂತ ಪ್ರಶ್ನೆ ನಾನು ಸರ್ಕಾರಕ್ಕೆ ಎತ್ತಾ ಇದ್ದೀನಿ. ಇವತ್ತು ಕಬ್ಬು ಕಟಗಾರದಾರು ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟು ಇಲ್ಲಿ ಕಬ್ಬು ಕಡಿಯಾಕ ಮಹಾರಾಷ್ಟ್ರದಿಂದ ಅವರು ಟೋಳಿಗಳನ್ನ ತರ್ತಾರ. ತಂದು ಅವರು ಇಲ್ಲಿರುವಂತ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ರೈತರ ಕಬ್ಬುಗಳನ್ನ ಕಟಾವು ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ಅವರು ಪಾಪ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರ್ತಾರ. ಅಂತದ್ರಲ್ಲಿ 114 ರೂಪಾಯಿ ಕೊಡ್ಬೇಕಾದಂತ KPR ಫ್ಯಾಕ್ಟ್ರಿ ಇವತ್ತು ಅವ್ರು ಕುಡದೆ ಸತಾಸ್ತಾ ಇದೆ. ಇವ್ರು ಏನ್ ಮಾಡ್ತಾರೆ, ಕಬ್ಬು ಕಟಾವ್ರವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಏನು ಕಟಾವುಗಾರರಿಗೆ ಇವ್ರು ಕೈಲಿಂದ ರೊಕ್ಕ ಕೊಟ್ಟು ಕೊಟ್ಟಿರ್ತಾರ ಅವ್ರಿಗೆ. ಬಟ್ ಅವ್ರು ವಾಪಸ್ ಬರ್ಬೇಕಲ್ಲ ಇವ್ರಿಗೆ ಬರ್ಲಾರ್ದ ಸತಾಯಿಸುವಂತ ಸಾಕಷ್ಟು ಏನ್ ನಮ್ಮ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ರು ಇಲ್ಲೇ ಇದಾರ. ಅವ್ರಿಗೆ ಸಾಕಷ್ಟು ಮನವಿಯನ್ನು ಮಾಡ್ಕೊಂಡ್ರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಈಗೇನು KPR ಸಕ್ಕರೆ ಕಾರ್ಖಾನೆ ಐತೆ P ಚಿದಂಬರಂ ಅವರು ಅನ್ನುವಂತ ಒಂದಿನ ಮಾಹಿತಿ ನಮ್ಗೆ ಸಿಕ್ಕಿದಾಗಲೇ ಆ ಒಂದು ಲೆಕ್ಕದಿಂದ ಈ ರೈತರಿಗೆ ಏನ್ ಕಬ್ಬು ಕಟಾವದಾರ ಏನು ಇದು ಸಂಘದವ್ರು ಇವ್ರದಾರಲ್ಲ ಇವ್ರಿಗೆ ಯಾಮರ್ಸುವಂತ ಕೆಲಸ ನಾವು ಏನೋ ಚಿದಂಬರಂ ಅವರ ರಿಲೇಷನ್ ಒಳಗೆ ನಾವು ಇದೀವಿ ಅನ್ನುವಂತ ಒಂದು ಇದರಿಂದ ಮಾತಾಡ್ತಾ ಇದಾರೋ, ಭಾವನೆಯಿಂದ ಮಾತಾಡ್ತಾ ಇದಾರೋ ಅನಿಸ್ತಾ ಇದೆ. ಇಲ್ಲಿ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಸಕ್ಕರೆ ಸಚಿವರು ಈ ಕಡೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಏನು ಕಬ್ಬು ಕಟಾವದಾರ ಸಂಘದವ್ರಿಗೆ ಏನದಾರಲ್ಲ ಇವರು ಕಬ್ಬು ಕಟಾವದಾರ ಅವ್ರಿಗೆ ನೀವು ಕೂಡಲೇ ಸ್ಪಂದಿಸೇ ಹೋದ್ರ ನಾವು ಜಿಲ್ಲೆಯಾದ್ಯಂತ ಅಹಿಂದ ಪರವಾಗಿ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗಿರುವಂತ ಎಚ್ಚರಿಕೆಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಒಂದು ಕಡೆ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಕೂಡ ಒಂದು ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಕಬ್ಬು ಕಟಾವುದಾರರನ್ನ ಏನು ಮಹಾರಾಷ್ಟ್ರದಿಂದ ತಂದು ಅವರಿಗೆ ಹಣ ಕೊಟ್ಟು ಅವರಿಗೆ ಊಟ ಕೊಟ್ಟು ಅವರಿಗೆ ವಸತಿ ಕೊಟ್ಟು ಕಬ್ಬುಗಳನ್ನ ಕಟಾವು ಮಾಡಿ ಯಾರಿಗೆ ಹಾಕಿದ್ರು? ಅದು ನಿಮ್ಮ ಫ್ಯಾಕ್ಟರಿಗೆ ಅಲ್ವಾ? KPR ಫ್ಯಾಕ್ಟರಿಯ ಸದಸ್ಯರನ್ನ ಈ ಪ್ರಶ್ನೆ ಕೇಳಲೇಬೇಕಾಗತ್ತೆ. ಅಷ್ಟಾದ್ರೂ ಮಾನವೀಯ ಮೌಲ್ಯಗಳು ಈ ಫ್ಯಾಕ್ಟರಿಯ ಆಡಳಿತ ಮಂಡಳಿಗೆ ಇಲ್ವಾ ಅನ್ನುವ ಪ್ರಶ್ನೆ ಕಾಡತೊಡಗಿದೆ. ಒಟ್ಟಾರೆಯಾಗಿ ಈಗ ಕೊನೆಯದಾಗಿ ಅಧ್ಯಕ್ಷರೇ, ನಿಮ್ಮ ಮುಂದಿನ ನಡೆ ಏನು ಅಂತಕ್ಕಂಥದ್ದನ್ನ ಹೇಳಿ. ನಮ್ಮ ಮುಂದಿನ ನಡೆ ಏನಾದ ಬಾಕಿ ಬರ್ತಕ್ಕಂಥ ಹಣ ಹಾಕ್ಲಿಲ್ಲ ಅಂದ್ರೆ ನಾವು ಫ್ಯಾಕ್ಟ್ರಿ ಬೀಗ ಹಾಕಿ ಮುಂದಿನ ದಿನಮಾನದ ಹೋರಾಟ ಹಮ್ಕೋಬೇಕಂತ ವಿಚಾರ ಮಾಡಿವಿ. ಎಷ್ಟು ದಿನಗಳ ಗಡುವು ಕೊಡ್ತೀರಿ? ಈ ಫ್ಯಾಕ್ಟ್ರಿ ಈಗ ಏನದ ಫ್ಯಾಕ್ಟ್ರಿ ಶುರುವಾಗಿ ಇನ್ನೊಂದು ಕೆಲವು ದಿನಗಳ ಒಂದು 15ರಿಂದ 20 ದಿನ ಟೈಮ್ ಅದ. ಅಷ್ಟ್ರೊಳಗೆ ನಮ್ಗೆ ಹಣ ಹಾಕ್ಬೇಕು. ಆಗ್ಲಿಲ್ಲ ಅಂದ್ರೆ ನಾವು ಫ್ಯಾಕ್ಟ್ರಿ ಚಾಲು ಮಾಡಲ್ಲ ಅಂತ ಹೇಳಿ ಚಾಲು ಮಾಡ್ಕೊಡಲ್ಲ ಅಂತ ಹೇಳಿ ಅವ್ರಿಗೊಂದು ಎಚ್ಚರಿಕೆ ಕೊಡ್ಬೇಕಾಗ್ತದೆ. ಒಟ್ಟಾರೆಯಾಗಿ KPR ಫ್ಯಾಕ್ಟರಿಗೆ ಕೆಲವು ದಿನಗಳ ಗಡುವು ಕೊಟ್ಟಿದ್ದಾರೆ. ಒಂದ್ ವೇಳೆ ಇವರು ಕೂಡ ಈ 114 ರೂಪಾಯಿ ಪ್ರತಿ ಟನ್ಗೆ ಏನು ಕೊಡಬೇಕಾದಂತಹ ಬಾಕಿ ಮೊತ್ತವನ್ನು ಕೊಡದೇ ಇದ್ದರೆ ಆ ಫ್ಯಾಕ್ಟರಿಗೆ ನಾವು ಬೀಗ ಹಾಕ್ತೀವಿ ಅಂತಕ್ಕಂಥ ಒಂದು ಉಗ್ರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ KPR ಅಂತ ಶುಗರ್ ಫ್ಯಾಕ್ಟರಿಗಳು ಈ ಬಡವರ ಸಮಸ್ಯೆ, ಬಡ ರೈತರ ಸಮಸ್ಯೆಯನ್ನ ಸ್ಪಂದಿಸುತ್ತೋ ಇಲ್ಲ ಅನ್ನೋದನ್ನ ಕಾದು ನೋಡೋಣ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಇದು ಜನಪರ.